ಆತ್ಮೀಯ ವಿದ್ಯಾರ್ಥಿಗಳೇ, ನಿನ್ನೆ ನಿಮಗೆ ಕ್ವಶನ್ ಬ್ಯಾಂಕ್ನಲ್ಲಿ ಇರ್ತಕ್ಕಂಥ ಒಂದು 7ನೇ ಪ್ರಾಬ್ಲಮನ್ನು, ನೀನು 6ನೇ ಪ್ರಾಬ್ಲಮ್ ತಿಳಿಸಿದ್ದು ನಾನು. 7ನೇ ಪ್ರಾಬ್ಲಮ ನಿಮಗೆ ಕೊಟ್ಟಿದ್ದೀನಿ. ಇಲ್ಲೈತಿ ಇಶ್ಯೂ ಆಫ್ ಶೇರ್ಸ್ ಅಟ್ ಪ್ರೀಮಿಯಮ್. ಇಲ್ಲೈತಿ ಒಂದು ಮಿನಿಟ್. ಸೊ XYZ ಅಲ್ಲದ ಸನ್ ಲಿಮಿಟೆಡ್ ಐತೆ, ಅದು ಸನ್ ಲಿಮಿಟೆಡ್ ಅಂತೈತಿ. ಅದು ಮ್ಯಾ ಬರೀಬೇಕು, ತಪ್ಪಾಗೈತಿ. ಸನ್ ಲಿಮಿಟೆಡ್ ಇಶ್ಯೂ 20,000 ಇಕ್ವಿಟಿ ಶೇರ್ಸ್ ಆಫ್ 100 ಈಚ್ ಅಟ್ ಎ ಪ್ರೀಮಿಯಮ್ ಆಫ್ 10 ಈಚ್. ಪ್ರೀಮಿಯಮ್ ಐತೆ ನೋಡಿ ಅಲ್ಲಿ. 20 ರೂಪಾಯಿ ಅಪ್ಲಿಕೇಶನ್ನ, 50 ರೂಪಾಯಿ ಅಲಾಟ್ಮೆಂಟಾ, ಇನ್ಕ್ಲೂಡಿಂಗ್ ಪ್ರೀಮಿಯಮ್ 40 ರೂಪಾಯಿ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಐತಿ. ಅಂದರೆ 20, 50, 70, 110 ಆಯ್ತು. ಆಲ್ ದ ಶೇರ್ಸ್ ಸಬ್ಸ್ಕ್ರೈಬ್ಡ್ ಮನಿ ಡ್ಯೂ ರಿಸೀವ್ಡ್ except first and final call on 1000 shares. The director has forfeited these shares and reissued at fully paid up ₹90 per share. ಏನು 90 ರೂಪಾಯಿಗೆ ಮಾರ್ಯಾರ. ಸೊ ಮ್ಯಾಗಿಂದ XYZ ಕಂಪ್ನಿ ಅಲ್ಲದ ಸನ್ ಕಂಪ್ನಿ ಲಿಮಿಟೆಡ್ ಆಗಬೇಕದು. ಬೈ ಮಿಸ್ಟೇಕ್ ಆಗ್ತದು. ಇಲ್ಲಿ ಇದು ಸನ್ ಕಂಪ್ನಿ ಲಿಮಿಟೆಡ್, ಸನ್ ಕಂಪ್ನಿ ಲಿಮಿಟೆಡ್ ಅಂಥೇಳಿ SUN ಸನ್ ಇಂಡಿಯಾ ಲಿಮಿಟೆಡ್, ಸನ್ ಇಂಡಿಯಾ ಲಿಮಿಟೆಡ್, ಸನ್ ಇಂಡಿಯಾ ಲಿಮಿಟೆಡ್, ಸನ್ ಇಂಡಿಯಾ. ಸೊ ನಿಮಗಿಲ್ಲಿ 20,000 ಅದಾವು. 100 ರೂಪಾಯಿಗೆ ಅಂದ್ರೆ ನೆನಪಿಟ್ಕೊಳ್ಳಿ, ಈಚ 10 ರೂಪಾಯಿ ಪ್ರೀಮಿಯಮ್. ಗಮನಿಸ್ಕೊಳ್ಳಿ, ಇಶ್ಯೂಡ್ ಆ್ಯಂಡ್ ರಿಶ್ಯೂಡ್ ಆರ್ ಸೇಮ್. ಹೆಂಗೆ ಬಂದವಪ್ಪ? 20 ರೂಪಾಯಿ ಅಪ್ಲಿಕೇಶನ್ ಆ್ಯಂಡ್ ಫಸ್ಟ್, ಆಮೇಲೆ 50 ರೂಪಾಯಿ ಅಲಾಟ್ಮೆಂಟ್ ಇನ್ಕ್ಲೂಡಿಂಗ್ ಪ್ರೀಮಿಯಮ್, 40 ರೂಪಾಯಿ ಕಾಲ್. ಟೋಟಲ್ ಈಸ್ 110 ಆಯ್ತು. ಈಚ್ ಈಸ್ 100. ಬಟ್ 110 ಯಾಕಂತಂದ್ರೆ ಪ್ರೀಮಿಯಮ್ ಈಸ್ ಇನ್ಕ್ಲೂಡೆಡ್ ಇನ್ ದಿ. ಸೊ 10 ರೂಪಾಯಿದಾಗ ಇನ್ಕ್ಲೂಡ್ ಐತೆ ಅಂದ್ರೆ 40 ರೂಪಾಯಿ ಆಗ್ಬೇಕಾಯ್ತದೆ. 40 ರೂಪಾಯಿ ಪ್ಲಸ್ 10 ಅಂದರೆ ಹೆಂಗೆ ರೀ? 40 ಪ್ಲಸ್ 10, 40 ರೂಪಾಯಿ ಕ್ಯಾಪಿಟಲ್ಗೆ, 10 ರೂಪಾಯಿ ಪ್ರೀಮಿಯಮ್ಗೆ. ಪ್ರೀಮಿಯಮ್ ಎಂಟ್ರಿ ಮಾಡಬೇಕು. ಏನಪ್ಪ ಇಶ್ಯೂಡ ಎಲ್ಲ ಒಂದಾದಾವ. 20,000 ಇದಕ್ಕೆ 20,000 ಕೊಣಾಕಾರ ಎರಡು ಎಂಟ್ರಿ, ಇದು 2 ಎಂಟ್ರಿ. ಇಲ್ಲಿ ಮಾತ್ರ 20,000 ಫಸ್ಟ್ ಎಂಟ್ರಿ ಗುಣಾಕಾರ ಮಾಡೋದು 1000 ಮಂದಿ ತಪ್ಪಿಸ್ಯಾರ. ಅಂದರೆ ನಮಗೆ ಕೇವಲ 19,000 ಮಂದಿ ಅಷ್ಟೇ ನಮ್ಮ ರೊಕ್ಕ ಕೊಟ್ಟಾರ. ಅವ್ರು ಅಷ್ಟೇ ಎಂಟ್ರಿ ಮಾಡ್ಕೊಳ್ಳೋದು. ಒಂದನೇದ್ದು ಬ್ಯಾಂಕ್ ಅಕೌಂಟ್ 20,000 ಗುಂಡ್ಲೆ 20 ಅಂದರೆ 4 ಲಕ್ಷ ಆಯ್ತು ನೋಡಿರಿ. 2 ಇಕ್ವಿಟಿ ಶೇರ್ ಅಪ್ಲಿಕೇಶನ್ ಅಕೌಂಟ್ 4 ಲಕ್ಷ. ಇಲ್ಲಿ 20,000 ಇಕ್ವಿಟಿ ಶೇರ್ ಅಪ್ಲಿಕೇಶನ್ ಮನಿ ರಿಸೀವ್ಡ್ at ₹20 ಈಚ್. ಇಷ್ಟೇ. ನಾರ್ಮಲಾಗಿ ಸೆಕೆಂಡ್ ಎಂಟ್ರಿ ಏನು ತಗೋತೀವಿ ನಾವು? ಟ್ರಾನ್ಸ್ಫರ್ ಎಂಟ್ರಿ ಶೇರ್ ಅಪ್ಲಿಕೇಶನ್ ಅಕೌಂಟ್ ಎಟ್ ಆಲ್ ಟು ದಟ್ ಈಸ್ ಶೇರ್ ಕ್ಯಾಪಿಟಲ್ ಅಕೌಂಟ್. ಸೇಮ್ ಅದೇ ಎಂಟ್ರಿ ಒಳಗೆ ಏನು ಬದಲಾವಣೆ ಆಗೋದಿಲ್ಲ. ಇಕ್ವಿಟಿ ಶೇರ್ ಅಪ್ಲಿಕೇಶನ್ ಅಕೌಂಟ್ ಡೆಬಿಟ್, ಅಪ್ಲಿಕೇಶನ್ ಅಕೌಂಟ್ ಡೆಬಿಟ್ 4 ಲಕ್ಷ. 2 ಇಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ 4 ಲಕ್ಷ. ಇಲ್ಲಿ 20,000 equity share
ಅಪ್ಲಿಕೇಶನ್ ಮನಿ ಟ್ರಾನ್ಸ್ಫರ್. ಮೂರನೇ ಎಂಟ್ರಿ ಪ್ರೀಮಿಯಂ ಬರ್ತೀವಿ ನಾವು. 20,000 ಗುಂಡ್ಲೆ 50 ಮಾಡೋದು ಅದನ್ನು ಆ್ಯಸ್ ಇಟ್ ಈಸ್ ಅಂದಾಗ ಇಕ್ವಿಟಿ ಶೇರ್ ಅಲಾಟ್ಮೆಂಟ್ ಅಕೌಂಟ್ ಡೆಬಿಟ್ ಎಟ್ರಿ 20,000 ಗುಂಡ್ಲೆ 50 ಎಷ್ಟಾತ್ರಿ 10 ಲಕ್ಷ ಆಕೈತೆ ನೋಡಿ. 10 ಲಕ್ಷ ಟು ನೋಡ್ರಿ ಇಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ 20,000 ಶೇರ್ಕ್ಕೆ 50 ರೂಪಾಯಿದಾಗ 10 ರೂಪಾಯಿ ಪ್ರೀಮಿಯಂ ಕೂಡೈತಿ ತೆಗೀನು 40 ರೂಪಾಯಿ ಅಂದ್ರೆ 8 ಲಕ್ಷ ರೂಪಾಯಿ ಪ್ರೀಮಿಯಂ ಬೇರೆ ಇಟ್ಕೊಳ್ಳೋದನ್ನ 8 ಲಕ್ಷ ಟು ಸೆಕ್ಯೂರಿಟೀಸ್ ಪ್ರೀಮಿಯಂ ಇದು ನೋಡ್ರಿ 50,000ಕ್ಕೆ ಏನು ರೀ 10 ರೂಪಾಯಿ ಪ್ರೀಮಿಯಂ ಐತಲ್ರಿ 10 ರೂಪಾಯಿ ಪ್ರೀಮಿಯಂ ಐತಿ. ಓಕೆ 10 ರೂಪಾಯಿ ಐತಿ ಅಂದರೆ ಸಾರಿ 20,000ಕ್ಕೆ 10 ರೂಪಾಯಿ ಪ್ರೀಮಿಯಂ ಅಂದರೆ 2 ಲಕ್ಷ ಆಗ್ತದ. ಟೋಟಲ್ 8 ಲಕ್ಷ 2 ಲಕ್ಷ 10 ಲಕ್ಷ ಆಯ್ತು ಅಂದಾಗ ಇಲ್ಲಿ 20,000 ಇಕ್ವಿಟಿ ಶೇರ್ ಅಲಾಟ್ಮೆಂಟ್ ಮನಿ ಡ್ಯೂ ಬರಬೇಕಾದ್ದು ಮೇಡ್ ಅಂದ್ರೆ ಒಂದೇ ಇನ್ಕ್ಲೂಡಿಂಗ್ ಪ್ರೀಮಿಯಂ ಇಷ್ಟೇ. ಇಲ್ಲಿ ಬಂದು ನಾವು ಪ್ರತ್ಯೇಕವಾಗಿ ಇಲ್ಲಿ ಅಮೌಂಟ್ ಇಸ್ಕೊಂಡು ಬಿಡ್ತೀವಿ. ಇದು ಇನ್ನು ಮುಗೀತು ಇಷ್ಟು. ಇದು ಒಂದು ಪ್ರೀಮಿಯಂ ಎಂಟ್ರಿ ಅಂದರೆ 1 ಮಾರ್ಕ 2 ಮಾರ್ಕ 4 5 6 7 8 7 ಅವು 12 ಅಂದಾಗ 4ನೇದು ಪ್ರೀಮಿಯಂ ಎಂಟ್ರಿ ಇರ್ತಾರೆ. ಇಲ್ಲಿ ನಿಮಗೆ ಓವರ್ ಸಬ್ಸ್ಕ್ರಿಪ್ಷನ್ ಕೊಡೋಂಗಿಲ್ಲ. ಇಲ್ಲಿ ಪ್ರೀಮಿಯಂ ಇಲ್ಲಾಂದರೆ ಇಲ್ಲಿ ಕೆಲವೊಂದು ಸಲ ಓವರ್ ಸಬ್ಸ್ಕ್ರಿಪ್ಷನ್ ಅಂದರೆ 10,000 20,000 ಕಳೆದ್ರೆ 22 ಬಂದಿರ್ತಾವೆ. 2,000 ಬ್ಯಾಂಕ್ ಉಲ್ಟಾ ಕೊಡೋದಿಲ್ಲ ಅಷ್ಟೇ, ಉಳಿದೆಲ್ಲ ಸೇಮ್ ಬರ್ತಾವೆ ಅಂದಾಗ ಇಲ್ಲಿ ಬ್ಯಾಂಕ್ ಅಕೌಂಟ್ ಡೆಬಿಟ್ 10 ಲಕ್ಷ ಟು ಇಕ್ವಿಟಿ ಶೇರ್ ಅಲಾಟ್ಮೆಂಟ್ ಅಕೌಂಟ್ 10 ಲಕ್ಷ. ಇಲ್ಲಿ 20,000 ಇಕ್ವಿಟಿ ಶೇರ್ ಅಲಾಟ್ಮೆಂಟ್ ಮನಿ ರಿಸೀವ್ಡ್. 5ನೇದು ಕಾಲ್ ಮಾಡ್ತೀವಿ ಆ್ಯಸ್ ಇಟ್ ಈಸ್ ಇಕ್ವಿಟಿ ಶೇರ್ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಅಕೌಂಟ್ ಡೆಬಿಟ್ ಎಟ್ರಿ 50,000 ಅದಾವ್ರೆ ಶೇರ್ ಸಾರಿ 50,000 ನಾನು 20,000 ಅದಾವ್ರೆ 20,000 ರೂಪಾಯಿಗೆ 40 ರೂಪಾಯಿ ಐತೆ 40 ರೂಪಾಯಿ ಐತೆ ಎಸ್ 40 ರೂಪಾಯಿ 40 ರೂಪಾಯಿ ಅಂದರೆ 8 ಲಕ್ಷ ಆಗ್ತದೆ. ಟು ಇಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ 8 ಲಕ್ಷ. ಇಲ್ಲೇ ನಾವು 20,000 equity share first and final call money ಡ್ಯೂ ಇಷ್ಟು ಹಾಕ್ಕೊಳ್ಳೋಣ ಡ್ಯೂ ಅನ್ನೋದು. 6ನೇ ಎಂಟ್ರಿ ಮಾತ್ರ ಗಮನಿಸ್ಕೋರಿ ಎಷ್ಟು ಮಂದಿ ತಪ್ಪಿಸ್ಯಾರ ನೋಡ್ರಿ. ಬ್ಯಾಂಕ್ ಅಕೌಂಟ್ 1000 ಮಂದಿ ತಪ್ಪಿಸ್ಯಾರ. 20,000 1000 ಮಂದಿ ತಪ್ಪಿಸ್ಯಾರ ಅಂದರೆ 19,000 ಗುಂಡ್ಲೆ
40 ಮಾತ್ರ ಅಕೌಂಟ್ ಡೆಬಿಟ್. ಎಷ್ಟಾಕೈತೆ ನೋಡ್ರಿ. ಈಗ 40,000 8,40,000 ತೆಗೆದ್ರೆ 7,60,000 ಮಂದಿ ರೊಕ್ಕ ಕೊಟ್ಟರು. ಹೆಂಗೆ ತೊಗೋಬೇಕು? 7,60,000 ಮಂದಿ ನಮ್ಗೆ ರೊಕ್ಕ ಕೊಟ್ಟರು, ಅಷ್ಟೇ ಇಟ್ಕೊಳ್ಳೋದು. 2 equity share first and final call account. $19,000 equity share first and final call money issued except 1,000 shares. ಇವನ್ನ ಇಲ್ಲಿ ಕ್ಯಾನ್ಸಲ್ ಮಾಡ್ಕೋತೀವಿ. 7ನೇ ಎಂಟ್ರಿ ಅಂದಾಗ ಇಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್. ಎಷ್ಟು ಶೇರ್ಗಳು ತಪ್ಪಿಸ್ಯಾರಿ? 1,000 ಶೇರ್ ತಪ್ಪಿಸ್ಯಾರ. ಅದನ್ನ ಹಿಡ್ಕೊಂಡ್ಬಿಡು 1,000. ಗುಂಡ್ಲೆ ಯಾವುದು? ಈಚ್. 110 ಅಲ್ಲ, ಪ್ರೀಮಿಯಮ್ ಇದ್ದಿದ್ದಲ್ಲ, ಈಚ್ ಹಿಡಿದ್ಬಿಡೋದು. ಈಚ್ ಯಾವುದು? 100 ಐತಿ. ಅಂದರೆ 1,00,000 ಆತ ನೋಡ್ರಿ. ಎಸ್, 1 2 3 4 5 1,00,000 ಆತ. 2 ಏನ್ರಿ? ಇಕ್ವಿಟಿ ಶೇರ್ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಅಕೌಂಟ್. ಎಟ್ರಿ? 1,000 ಶೇರ ₹40. ಎಷ್ಟು ತಪ್ಪಿಸಲ್ಲಿ? ₹40,000 ತಪ್ಪಿಸ್ಯಾರ. ಅದೇ ₹40,000 ಇಲ್ಲಿ ಇಟ್ಕೊಳ್ಳೋದು. ₹40,000. 2 ಫಾರ್ಫಿಟೆಡ್ ಶೇರ್ಸ್ ಅಕೌಂಟ್. 1,40,000 ತೆಗೀರಿ, ₹60,000. ಇಲ್ಲಿ 1,000 equity shares forfeited for non payment of first and final call money. ಇದು ಸ್ವಲ್ಪ ಸರಿಸಬೇಕು. ವಿಡಿಯೋನ ಗಮನಿಸಿ ಮಾಡ್ತಾ ಬರುತ್ತೆ. ಎಸ್ ಎಸ್ ಎಸ್. ಎಷ್ಟು? ಇನ್ನು ಎಷ್ಟು ಇಶ್ಯೂ ಮಾಡ್ಯಾರ ರೀ? ₹90 ಐತಿರಿ. ₹90 ಇಶ್ಯೂ ಮಾಡ್ಯಾರ. ₹90 ಬರೀ ನಾವು 8ನೇ ಎಂಟ್ರಿ. ಬ್ಯಾಂಕ್ ಅಕೌಂಟ್ 1,000 ಶೇರ ₹90 ಡೆಬಿಟ್. ₹90,000 ಬತ್ತು. ಇಲ್ಲಿ forfeited shares account debit. 2 equity share capital account 1,00,000 ತೊಗೊಂಡ್ಬಿಡೋದು. ಅಂದರೆ 10,000 ಉಳಿತಿಲ್ಲ. ಇಲ್ಲಿ 1,000 forfeited shares reissued at ₹90 each. 9ನೇದು ACH. 9ನೇದು ಟ್ರಾನ್ಸ್ಫರ್ ಮಾಡ್ತೀವಿ ನಾವು. ಫಾರ್ಫಿಟೆಡ್ ಸೇಲ್ಸ್ ಅಕೌಂಟ್ ಡೆಬಿಟ್. 2 ಕ್ಯಾಪಿಟಲ್ ರಿಸರ್ವ್ ಅಂದಾಗ ಇದು ಎಷ್ಟೈತೆ ರೀ? ಫಾರ್ಫಿಟೆಡ್ ಶೇರ್ಸ್ 60,000 ಐತಿ. 60,000 ಮೈನಸ್ 10,000 ಅಂದರೆ ಎಷ್ಟು ಉಳಿತ್ರಿ? 50,000. 2 ಕರೆಕ್ಟ್ ಹೋಗ್ತಿದ್ದು. 50,000 ಇಲ್ಲಿ ಬ್ಯಾಲೆನ್ಸ್ ಆನ್ ಫಾರ್ ಪಿಕ್ಚರ್
ಟ್ರಾನ್ಸ್ಫರ್ ಟು ಕ್ಯಾಪಿಟಲ್ ರಿಸರ್ವ್ ಇಷ್ಟು ಎಂಟ್ರಿ ಆಯ್ತು. ಇವಿಷ್ಟು ಸಾಮಾನ್ಯವಾಗಿ ಒಂದು ಪ್ರೀಮಿಯಮ್ಮೇ ಬರುತ್ತೆ. ಇದು ಸೇಮ್ ಇದೆ, ಎಲ್ಲಕ್ಕೂ ಸೇಮ್ ಇದೆ. ಇದು 7, 8, 9 ಎಂಟ್ರಿ ಎಟ್ ಪಾರ್ ಇದ್ದರೂ ಸೇಮ, ಪ್ರೀಮಿಯಮ್ ಇದ್ದರೂ ಸೇಮ್ ಬರುತ್ತೆ. ನಿಮಗೆ ಡಿಸ್ಕೌಂಟ್ ಇತ್ತು, ಡಿಸ್ಕೌಂಟ್ ತೆಗೆದ ನಿಮ್ಮ ಸಿಲೆಬಸ್ ಆಗಿಲ್ಲ. ಆ ದೃಷ್ಟಿಯಿಂದ ಎಟ್ ಪಾರ್ ಇತ್ತಂದ್ರೆ ಅದು ಬರೋದಿಲ್ಲ. ಬಹುಶಃ ಅಲ್ಲಿ ಓವರ್ ಸಬ್ಸ್ಕ್ರಿಪ್ಷನ್ ಬರುತ್ತೆ. ಆ ಪ್ರಕಾರ ಎಂಟ್ರಿಗಳು ಸೇಮ್ ಇರ್ತಾವೆ. ಸ್ವಲ್ಪ ಪ್ರಾಕ್ಟೀಸ್ ಮಾಡ್ರೆ ನಮಗೆ 12 ಮಾರ್ಕ್ಸ ಭಾಳ ಸಲೀಸಾಗಿ ಸಿಗ್ತಾವೆ. ನಮಗೆ ಎಂಟ್ರಿಗಳನ್ನು ಸರಿಯಾಗಿ ಬಿಡಿಸಿದ್ವು ಅಂದರೆ ಸ್ವಲ್ಪ ಪ್ರಯತ್ನವನ್ನು ಮಾಡಿರಿ. ಇನ್ನು ಮುಂದಿನ ಅವಧಿ ಒಳಗೂ ನಾನು ತಗೊಂಡು ಮುಂದಿನ ಅಧ್ಯಾಯಕ್ಕೆ ನಾನು ಹೋಗ್ತೀನಿ. ಇವತ್ತು ಬಿಸ್ನೆಸ್ ಸ್ಟಡಿ 8ನೇ ಅಧ್ಯಾಯದ ಕೊನೆಯ ಭಾಗ ಹಾಕ್ಯಾರ. ನಾನು ಈಗಾಗಲೇ ನಿಮಗೆ ವಿಡಿಯೋ ಕಳಿಸೇನೆ, ಅದನ್ನು ಸ್ವಲ್ಪ ಅದನ್ನು ಗಮನಿಸ್ಕೊಳ್ತೀರಿ. ಮುಂದೆ ಮತ್ತು ನಾವು ವಿಚಾರ ಮಾಡೋಣ. ಓಕೆ, ಧನ್ಯವಾದಗಳು.